ನಮ್ಮ ಕನ್ನಡ ನಾಡು ಸಾವಿರಾರು ವರ್ಷಗಳ ಸಾಹಿತ್ಯ, ಪರಂಪರೆ, ಕಲೆ, ಸಂಸ್ಕೃತಿಗಳ ಜ್ವಲಂತ ಜಾಡುಗಳನ್ನು ಹೊಂದಿದೆ. ಈ ಮಣ್ಣಿನಲ್ಲಿ ಹುಟ್ಟಿದ ಅನೇಕ ಕವಿಗಳು, ನಾಟಕಕಾರರು, ಚಿಂತಕರು ನಮ್ಮ ಭಾಷೆಯ ಹಿರಿಮೆಯನ್ನು ಜಗತ್ತಿನ ಮುಂಭಾಗಕ್ಕೆ ತಂದು ನಿಲ್ಲಿಸಿದ್ದಾರೆ. ಆ ಪರಂಪರೆಯಲ್ಲಿ ತೇಜೋಮಯವಾಗಿ ಬೆಳಗುತ್ತಿರುವ ಹೆಸರು ಜಾನಪದದ ಜೀವಾಣುವನ್ನು ಪದಗಳಲ್ಲಿ ಬೆರೆಸಿದ, ಮಣ್ಣಿನ ಸುಗಂಧವನ್ನು ಸಾಹಿತ್ಯದ ವೇದಿಕೆಗೆ ತಂದ ಜಾನಪದದ ಮಹಾಸುಭುಗ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್. ಬಡ ಕೃಷಿಕ ಕುಟುಂಬದಲ್ಲಿ ಹುಟ್ಟಿ ಹಳ್ಳಿಯ ಮೈದಾನದಲ್ಲಿ ಜಾನಪದ ಗಾನ, ತರಲಿಂಗ, ತಾಳಮದ್ದಳೆ, ಮಾತುಕತೆಗಳ ನಡುವೆ ಬೆಳೆದ ಈ ಮನುಷ್ಯ ತನ್ನ ಅನುಭವಗಳನ್ನು ಕವನಗಳಾಗಿ, ನಾಟಕಗಳಾಗಿ, ಕತೆಗಳಾಗಿ ಬೆಳೆಸಿದನು. ಹಳ್ಳಿಯ ಚಿಗುರು ಕನಸುಗಳಿಂದ ಆರಂಭವಾದ ಈ ಪ್ರಯಾಣ ಇಂದು ಕನ್ನಡ ಸಾಹಿತ್ಯ, ರಂಗಭೂಮಿ, ಚಿತ್ರರಂಗಗಳ ಗಗನದಲ್ಲಿ ಧ್ರುವ ತಾರೆಯಂತೆ ಹೊಳೆಯುತ್ತಿದೆ. ಇಂದು ನಾವು ಅವರ ಜೀವನದ ಹೆಜ್ಜೆ ಗುರುತುಗಳನ್ನು ಅನುಸರಿಸಿ ಒಂದು ಮಗು ಹೇಗೆ ಮಣ್ಣಿನ ಸುಗಂಧದಿಂದ ಪ್ರೇರಿತರಾಗಿ ಜಗತ್ತಿನ ವೇದಿಕೆಯವರೆಗೂ ಏರಿದನೆಂಬ ಸಾಹಸದ ಹಾದಿಯನ್ನು ಅರಿಯಲಿದ್ದೇವೆ. ಇದು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ಕತೆ, ಮಣ್ಣಿನ ಮುತ್ತಿನ ಕತೆ. ಚಂದ್ರಶೇಖರ್ ಕಂಬಾರ್ 1937 ಜನವರಿ 2ರಂದು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಗೋಡಿಗೇರಿ ಗ್ರಾಮದಲ್ಲಿ ಜನಿಸುತ್ತಾರೆ. ತಂದೆ ಬಸವಣ್ಣಪ್ಪ ಕಂಬಾರ್, ತಾಯಿ ಚೆನ್ನಮ್ಮ ಕಂಬಾರ್. ಇವರು ತಮ್ಮ ಪ್ರೌಢ ಶಿಕ್ಷಣವನ್ನ ಗೋಕಾಕಿನ ಮುನ್ಸಿಪಲ್ ಪ್ರೌಢಶಾಲೆಯಲ್ಲಿ ಮುಗಿಸ್ತಾರೆ. ಮುಂದೆ ಅವರು ಬೆಳಗಾವಿ ನಗರದಲ್ಲಿರುವ ಲಿಂಗರಾಜ್ ಕಾಲೇಜಿನಲ್ಲಿ BA ಪದವಿಯನ್ನ ಪಡೆಯುತ್ತಾರೆ. ಹಾಗೆ ತಮ್ಮ ಮುಂದಿನ ಶಿಕ್ಷಣವನ್ನ ಕರ್ನಾಟಕ ವಿಶ್ವವಿದ್ಯಾಲಯದಿಂದ MA ಪದವಿಯನ್ನ, ಹಾಗೆ ಅದೇ ಕರ್ನಾಟಕ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಕೂಡ ಪಡೆಯುತ್ತಾರೆ. ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಬರೆದ ಪ್ರಮುಖ ಕೃತಿಗಳನ್ನು ನೋಡೋದಾದರೆ, ಅವರು ಬರೆದ ನಾಟಕಗಳು ಜೋಕುಮಾರ ಸ್ವಾಮಿ, ನಾಯಿ ಕತೆ, ಬೆಂಬೆತ್ತಿದ ಕಣ್ಣು, ಸಿರಿ ಸಂಪಿಗೆ, ಸಂಗ್ಯಾಬಾಳ್ಯ. ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಬರೆದ ಕವನ ಸಂಕಲನಗಳು ಮುಗುಳು, ಹೇಳುತ್ತೀನಿ ಕೇಳ, ಇದುವರೆಗೆ ಹೇಳುತ್ತೀನಿ ಕೇಳ. ಅವರು ಬರೆದ ಪ್ರಮುಖ ಕಾದಂಬರಿಗಳು ಅಣ್ಣ ತಂಗಿ, ಶಿಖರ ಸೂರ್ಯ, ಕರಿಮಾಯಿ, ಸಿಂಗಾರವ್ವ. ಅವರು ಬರೆದ ಮಹಾಕಾವ್ಯ ಚಕೋರಿ. ಹಾಗೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ನಿರ್ದೇಶಿಸಿದ ಚಲನಚಿತ್ರಗಳು ಕಾಡು ಕುದುರೆ, ಹರಿಕೆಯ ಕುರಿ, ಕರಿಮಾಯಿ, ಸಂಗೀತ ಮುಂತಾದ ಚಿತ್ರಗಳನ್ನು ಇವರು ನಿರ್ದೇಶಿಸಿದ್ದಾರೆ. ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಅನೇಕ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿರುವುದನ್ನು ನೋಡೋದಾದರೆ, ಬೆಂಗಳೂರು ವಿಶ್ವವಿದ್ಯಾಲಯದ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ, ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ನವದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮೊದಲ ಕುಲಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇದೇ ವಿಶ್ವವಿದ್ಯಾಲಯದಲ್ಲಿ ಅವರು 2 ಸಾರಿ ಕುಲಪತಿಗಳಾಗಿದ್ದಾರೆ. ಚಿಕಾಗೋ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಚಿಕಾಗೋ, ನ್ಯೂಯಾರ್ಕ್, ಬರ್ಲಿನ್, ಮಾಸ್ಕೋ, ಜಪಾನ್ ಮುಂತಾದೆಡೆಗಳ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಜಾನಪದ ಮತ್ತು ರಂಗಭೂಮಿ ಕುರಿತು ಉಪನ್ಯಾಸಗಳನ್ನು ನೀಡಿದ್ದಾರೆ. ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಅನೇಕ ಪ್ರಶಸ್ತಿ ಗೌರವಗಳನ್ನು ಪಡೆದಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದವುಗಳನ್ನು ನೋಡೋದಾದರೆ, ಶಿಖರ ಸೂರ್ಯ ಪುಸ್ತಕಕ್ಕೆ ಟ್ಯಾಗೋರ್ ಪ್ರಶಸ್ತಿ ದೊರೆತಿದೆ. 1975ರಲ್ಲಿ ಜೋಕುಮಾರ್ ಸ್ವಾಮಿ ನಾಟಕಕ್ಕೆ ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ ದೊರೆತಿದೆ.
ಮಧ್ಯಪ್ರದೇಶ ಕೊಡುವ ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿ ಕೂಡ ಅವರು ಪಡೆದಿದ್ದಾರೆ. 1975ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 1987ರಲ್ಲಿ ಕೇರಳ ಸರ್ಕಾರದಿಂದ ಕುಮಾರ್ ಆಶನ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 1983ರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 1987ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 1987ರಲ್ಲಿ ಕಲ್ಕತ್ತಾದಿಂದ ನಂದಿಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 1988ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 1989ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 1991ರಲ್ಲಿ ಸಿರಿಸಂಪಿಗೆ ಎನ್ನುವ ನಾಟಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 1993ರಲ್ಲಿ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 1997ರಲ್ಲಿ ಕರ್ನಾಟಕ ಸರ್ಕಾರದಿಂದ ಮಾಸ್ತಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2001ರಲ್ಲಿ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದಿದ್ದಾರೆ. 2002ರಲ್ಲಿ ಸಂತ ಕಬೀರ್ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ. 2004ರಲ್ಲಿ ಪಂಪ ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ತಾರೆ. 2004ರಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ತಾರೆ. 2005ರಲ್ಲಿ ಆಂಧ್ರ ಪ್ರದೇಶ ಸರ್ಕಾರದಿಂದ ಜೋಶೋ ಸಾಹಿತ್ಯ ಪುರಸ್ಕಾರ ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ತಾರೆ. 2007ರಲ್ಲಿ ದೇವರಾಜ್ ಅರಸ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ. 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2011ರಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯಿಂದ ಅಕಾಡೆಮಿ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2021ರಲ್ಲಿ ಭಾರತ ಸರ್ಕಾರದ 3ನೆಯ ಅತ್ಯುನ್ನತ ಪ್ರಶಸ್ತಿಯಾದ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಮುಂದೆ ಇವರು 2004ರಿಂದ 2010ರವರೆಗೆ ಕಾಂಗ್ರೆಸ್ ಪಕ್ಷದಿಂದ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು. ಕನ್ನಡದ ಮಣ್ಣಿನ ಪರಿಮಳವನ್ನು ಪದಗಳಲ್ಲಿ ಸುರಿಸಿದ ಮಹಾ ಸಾಹಿತ್ಯ ಸೃಷ್ಟಿಕರ್ತ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಜಾನಪದ ಕಲೆ, ಮಣ್ಣು, ಹಾಡು, ಜೀವನ ಇವುಗಳನ್ನೆಲ್ಲ ಒಂದೇ ಜೊತೆಯಲ್ಲಿ ಜೋಡಿಸಿ ಅದ್ಭುತ ಲೋಕವೊಂದನ್ನು ರಚಿಸಿದ ಜಾನಪದ ಮಂತ್ರಿ. ಅವರ ಕೃತಿಗಳಲ್ಲಿ ಮಣ್ಣಿನ ಸ್ಪಂದನೆ ಇದೆ, ಪಾತ್ರಗಳಲ್ಲಿ ಜನರ ಬದುಕಿನ ಉಸಿರು ಇದೆ, ಮಾತಿನಲ್ಲಿ ಸಂಸ್ಕೃತಿಯ ನಾಟ್ಯ ಇದೆ. ಜ್ಞಾನಪೀಠ ಪ್ರಶಸ್ತಿಯ ಕಾಂತಿಯನ್ನು ಮೀರಿಸುವಂತೆ ಅವರು ಕನ್ನಡಕ್ಕೆ ಕೊಟ್ಟಿರುವುದು ಪದಗಳ ಮಹಾಕಾವ್ಯ, ನಾಟಕಗಳ ನವರಸ ಜರಿ, ಸಾಹಿತ್ಯದ ವಿಶೇಷ ದೀಪಾಲಂಕಾರ, ಕಂಬಾರವರ ಪ್ರತಿಕೃತಿ, ಜೀವನದ ಗೀತೆ, ಮಣ್ಣಿನ ಗಾಂಭೀರ್ಯ, ಕನ್ನಡದ ಮಹಿಮೆ. ಇದೇ ಕಾರಣಕ್ಕೆ ಅವರು ಕೇವಲ ಸಾಹಿತ್ಯಕಾರರಲ್ಲ, ಅವರು ಕನ್ನಡದ ಕಥಾ ಸೃಷ್ಟಿಯ ಕಾಲ್ಪನಿಕ ರಾಜನಾಗಿ ನಮ್ಮ ಸಂಸ್ಕೃತಿಯ ಜೀವಂತ ಚಿಹ್ನೆಯಾಗಿ ಉಳಿದಿದ್ದಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.